ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಯ ಅಪ್ಡೇಟ್ಸ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಔಟ್ ಟಾಪ್ 18 at 8ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಟಾಪ್ 18 at 8 ಅಲ್ಲಿ ಒಂದೊಂದೇ ಸುದ್ದಿಯನ್ನ ನೋಡ್ತಾ ಹೋಗೋಣ. ನಾವೇನು ಸ್ವತಂತ್ರ ಪೂರ್ವದಲ್ಲಿದ್ದೇವೋ ಇಲ್ಲ ಕುಗ್ರಾಮಗಳಲ್ಲಿ ಬಾಳ್ತಿದ್ದೇವೋ ಗೊತ್ತಿಲ್ಲ. ಈಗಲೂ ಮೂಲ ಸೌಕರ್ಯಕ್ಕಾಗಿ ಭಿಕ್ಷೆ ಬೇಡುವಂತ ಸ್ಥಿತಿ ಬಂದಿದೆ. ಯಾವಾಗ ಮುರಿದೋತೈತೋ ಯಾವಾಗ ಇರ್ತೈತೋ ಅನ್ನೋದು ಗೊತ್ತಾಗಿಲ್ಲ ಸರ್. ನಮಗೆ ಒಂದ್ಸರಿ ಬಿದ್ದೋಗ್ಬಿಟ್ಟು ಮನೆಗೆ ಹೋಗಿದ್ರಿ ಸರ್. ಹಗ್ಗದ ಮೇಲೆ ನಡೆಯೋ ಸರ್ಕಸ್ಗೂ ಈ ಮರದ ಸೇತುವೆ ಮೇಲೆ ನಡೆಯೋದಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಇದು ಆರೋಗ್ಯ ಸಚಿವರ ಊರು ಚಿಕ್ಕಬಳ್ಳಾಪುರದ ದುಸ್ಥಿತಿ. ಕೂಗಳತೆ ದೂರದ ಚಿಕ್ಕಬಳ್ಳಾಪುರವನ್ನ ಸೇರಬೇಕು ಅಂದ್ರೆ ಇರೋದು ಇದೊಂದೇ ಮರದ ಸೇತುವೆ. ಇಲ್ಲಾಂದ್ರೆ ಚಿಕ್ಕಬಳ್ಳಾಪುರ ಸೇರೋದಕ್ಕೆ ಬರೋಬ್ಬರಿ 6 ರಿಂದ 8 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ಬೇಕು. ಪಾಪ ಮಕ್ಕಳು ಸ್ಕೂಲ್ಗೆ ಹೋಗೋ ಕಷ್ಟ ಅಂತ ಹೇಳ್ಬಿಟ್ಟು ಈ ಮರದಲ್ಲಿ ಕಟ್ಕೊಂಡಿದ್ದಾರೆ. ಅದು ಈ ತಿಂಗಳು ಕಿತ್ತೋಗುತ್ತೆ, ಅದಿರಲ್ಲ, ಕೊಳೆತ್ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ತಿರುಗಿ ಮತ್ತೆಲ್ಲ ಕಟ್ಟಬೇಕು. ಈ ಚಿಕ್ಕ ಮಕ್ಕಳು ಓಡಾಡೋದಕ್ಕೆ ಆಗೋದಿಲ್ಲ ಬಿಡಿ ಈ ರೋಡಲ್ಲಿ. ಚಿಕ್ಕಬಳ್ಳಾಪುರದ ಚಿಕ್ಕ ಕಿರುಕುಂಬಿ ಹಾಗೂ ದೊಡ್ಡ ಕಿರುಕುಂಬಿ ಗ್ರಾಮಸ್ಥರ ಶತಮಾನದ ಗೋಳು ಇದು. ಹಿಂದುಳಿದವರು, ಬಡವರು ಅನ್ನೋ ಕಾರಣಕ್ಕೆ ಇವರ ಸಮಸ್ಯೆಗೆ ಯಾರೊಬ್ರು ತಲೆ ಕೆಡಿಸ್ಕೊಂಡಿಲ್ಲ. ಹೆಂಗಾದ್ರೂ ಆಗ್ಲಿ ಹಿಂಗೆ ಬರ್ಬೇಕು ಸರ್. ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ದಾರಿ ಕೂಲಿಗೆ ಹೋಗೋರು, ಕೆಲ್ಸಗಳಿಗೆ ಹೋಗೋರು, ಸಿಟಿಗೆ ಹೋಗೋರು ಜಾಸ್ತಿ ಇದ್ದಾರೆ. ಗಾಡಿಗಳು ಪ್ರತಿಯೊಂದು ಮನೆಯಲ್ಲಿ ಇರಲ್ಲ. ಸೇತುವೆ ಯಾವಾಗ ಮುರಿದೋಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೂ ಅಲ್ಲಿ ಬ್ರಿಡ್ಜ್ ಒಂದು ಕಟ್ಸ್ಕೊಡ್ಲೇಬೇಕು. ದಾರಿ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಲೇಬೇಕು ಸರ್. ಶಾಲಾ ಮಕ್ಕಳು ಗ್ರಾಮಸ್ಥರ ನಿತ್ಯದ ಗೋಳಿದಾದ್ರೆ ಆರೋಗ್ಯ ಹದಗೆಟ್ರೆ ಆಸ್ಪತ್ರೆಗೆ ಹೋಗೋದಕ್ಕೆ ಇಲ್ಲಿ ದಾಟೋದಕ್ಕಿಂತ ಸಾಯೋದೇ ಲೇಸು ಅನ್ನೋ ರೀತಿ ಇದೆ ಪರಿಸ್ಥಿತಿ. ಆರೋಗ್ಯ ಸಚಿವ ಸುಧಾಕರ್ ಅವರೇ ನಿಮ್ಮ ಸ್ಪಂದನೆಗೆ ಎದುರು ನೋಡ್ತಾ ಇದೆ ಈ 2 ಹಳ್ಳಿಗಳು. ಮನುಕುಮಾರ್, ನ್ಯೂಸ್ 18 ಚಿಕ್ಕಬಳ್ಳಾಪುರ. ಹಾವೇರಿ ಜಿಲ್ಲೆಯ ರೈತರಿಗೆ ಒಂದಲ್ಲ ಒಂದು ಸಂಕಷ್ಟಗಳು ಕಾಡ್ತಾನೆ ಇರುತ್ತವೆ. ಅತಿವೃಷ್ಟಿ, ಅನಾವೃಷ್ಟಿಯಿಂದ ಪಾರಾಗಿದ್ದಂತ ಅನ್ನದಾತರು ಈಗ ಮತ್ತೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ದಗದಗಿಸುತ್ತಿರೋ ಕಬ್ಬಿನ ಗದ್ದೆ, ಕಣ್ಮುಂದೆ ಬೆಳೆ ಹೊತ್ತಿ ಉರಿತಿದ್ರು ಅಸಹಾಯಕರಾಗಿ ನಿಂತಿರೋ ರೈತರು. ಈ ಮನಕಲುಕುವ ದೃಶ್ಯ ಕಂಡು ಬಂದಿದ್ದು ಸಿಎಂ ತವರು ಕ್ಷೇತ್ರ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಚಂದಾಪುರದಲ್ಲಿ. ಹೆಸ್ಕಾಂ ಅಧಿಕಾರಿಗಳ ಎಡವಟ್ಟು. ₹5.5 ಕೋಟಿ ಮೌಲ್ಯದ ಬೆಳೆ ಭಸ್ಮ. ಇದು ಹೆಸ್ಕಾಂ ಅಧಿಕಾರಿಗಳ ಅವೈಜ್ಞಾನಿಕ ಯೋಜನೆ ಎಡವಟ್ಟು. ಶಿಗ್ಗಾವಿ, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು ತಾಲೂಕುಗಳಲ್ಲಿ ರೈತರ ಹೊಲಗಳಲ್ಲಿ ಆಗಾಗ್ಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತಿದ್ದು ಅನ್ನದಾತ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾನೆ. ವಿದ್ಯುತ್ ಇಲಾಖೆಯವರು ಕಂಬಗಳನ್ನು ಒಯ್ದಿರ್ತಾರ, ಲೈನ್ಗಳು ಹರಿದು ಬಿದ್ದಿರ್ತಾವು. ಇಂಥ ಒಂದು ಸಂದರ್ಭದಲ್ಲಿ ಬೆಳೆ ಲಾಸ್ ಆಗ್ತಾ ಇದೆ. ಎಸ್ಕಾಂ ಇಲಾಖೆಯಲ್ಲಿ ಬೇಡಿಕೊಳ್ಳೋದಿಷ್ಟೇ, ದಯಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಜಿಲ್ಲೆಯ 106 ಸ್ಥಳಗಳಲ್ಲಿ ರೈತರ ಬೆಳೆಗಳಿಗೆ ಬೆಂಕಿ ಬಿದ್ದಿದೆ. ಈವರೆಗೆ ₹5.40 ಕೋಟಿ ಮೌಲ್ಯದ ಕಬ್ಬು, ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ. ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ರಮೇಶ್ BH, ನ್ಯೂಸ್ 18 ಹಾವೇರಿ. 7 ಸುತ್ತಿನ ಕೋಟೆ ಚಿತ್ರದುರ್ಗದಲ್ಲಿ ಟಾಯ್ಲೆಟ್ಗೆ ಹೋಗಬೇಕು ಅಂದ್ರೆ ಮತ್ತೊಂದು 7 ಸುತ್ತಿನ ಕೋಟೆಯನ್ನ ದಾಟಬೇಕಾದಂತ ದುಸ್ಥಿತಿ ಇದೆ. ಹೈಫೈ ಶೌಚಾಲಯಕ್ಕೆ ದಾರಿ ಯಾವುದಯ್ಯ ಅನ್ನುವಂತಾಗಿದೆ. ಹಾಗಾದ್ರೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ನೋಡೋಣ. ಪಾರಂಪರಿಕ ಕಟ್ಟಡದಂತೆ ಕಂಗೊಳಿಸುವ ಈ ಶೌಚಾಲಯಕ್ಕೆ ಖರ್ಚು ಮಾಡ್ತಿರೋದು ಬರೋಬ್ಬರಿ 2 ಕೋಟಿ. ಕಲ್ಲು ಕಟ್ಟಡದೊಳಗೆ ಅತ್ಯಾಧುನಿಕ ಶೌಚಾಲಯ ಕಟ್ಟಿರೋ ಚಿತ್ರದುರ್ಗ ಜಿಲ್ಲಾಡಳಿತ ಶೌಚಾಲಯಕ್ಕೆ ಹೋಗೋದಕ್ಕೆ ದಾರಿಯನ್ನೇ ಮಾಡದಿರೋದು ದುರಂತ. ಕೋಟೆಯಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಹೈಟೆಕ್ ಕೂಡ ಇದೆ. ಈ ಹೈಟೆಕ್ ಆಗಿರುವಂತಹ ಶೌಚಾಲಯವನ್ನು ಇನ್ನೂ ಓಪನ್ ಮಾಡಿಲ್ಲ. ಕಾರಣ ಅಲ್ಲಿ ಇನ್ನೂ ಓಡಾಡಲಿಕ್ಕೆ ಒಂದು ರಸ್ತೆ ವ್ಯವಸ್ಥೆ ಆಗಿಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಇನ್ನೂ ಓಪನ್ ಮಾಡಿಲ್ಲ. ಇದು ಒಂದು ಶೌಚಾಲಯದ ಕಥೆಯಾದ್ರೆ ಇನ್ನೊಂದು ಶೌಚಾಲಯವನ್ನ ಕಳೆದ 2018ರಿಂದ ನಿರಂತರವಾಗಿ ಕಟ್ಟುತ್ತಲೇ ಇದ್ದಾರೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಅಪೂರ್ಣ ಶೌಚಾಲಯ ಕಟ್ಟಡ
ಕುಡುಕರ ಅಡ್ಡ, ಅನೈತಿಕ ಚಟುವಟಿಕೆಯ ಕೊಠಡಿಗಳಾಗಿವೆ. ನಾವು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ರಕ್ಷಣೆಗೆ ಪೊಲೀಸ್ ಇಲಾಖೆನೇ ಕ್ರಮ ತಗೋಬೇಕು. ಈಗ ಆಲ್ರೆಡಿ ಅವ್ರಿಗೂ ಕೂಡ ನಾವು ದೂರು ಕೊಟ್ಟಿದ್ವಿ. ಕ್ರಮೇಣ ನಿಂತೋಗಿದೆ. ಮಧ್ಯೆ ಇರ್ಬೋದು. ಈಗ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಈ ವಾರದಲ್ಲಿ. ಯಾವುದೇ ಆಗದೆ ಇರೋದು ನೋಡಿ. ಅತಿ ಎತ್ತರದಲ್ಲಿರೋ ಚಿತ್ರದುರ್ಗ ಕೋಟೆ ನೋಡೋದಕ್ಕೆ ಇಷ್ಟ, ಆದರೆ ಶೌಚಕ್ಕೆ ಹೋಗ್ಬೇಕು ಅಂದ್ರೆ ಕಷ್ಟ. ಹೀಗೆ ಆದ್ರೆ ರಮಣೀಯ ಸ್ಥಳವು ಗಬ್ಬೆದ್ದು ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ವಿನಾಯಕ್, ನ್ಯೂಸ್ 18, ಚಿತ್ರದುರ್ಗ. ಸೈಲೆಂಟ್ ಸುನೀಲ ಒಬ್ಬ ರೌಡಿ ಶೀಟರ್. ಆದ್ರೆ ಸೈಲೆಂಟ್ ಆಗಿರುವಂತದ್ದು ಮಾತ್ರ ಬೆಂಗಳೂರು ಪೊಲೀಸರು. ರಾಜಾರೋಷವಾಗಿ ಸೈಲೆಂಟ್ ಸುನೀಲ ಕಾಣಿಸ್ಕೊಂಡ್ರು ಕೂಡ ಕಾಕಿಗೆ ಮಾತ್ರ ಕಾಣಿಸ್ತಾ ಇಲ್ವಂತೆ. ಸೈಲೆಂಟ್ ಸುನೀಲ ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪದೇ ಎಸ್ಕೇಪ್ ಆಗ್ತಿರೋ ಬೆಂಗಳೂರಿನ ರೌಡಿ. ಖಾಕಿ ಕಣ್ಣಿಗೆ ಕಾಣದ ಸೈಲೆಂಟ್ ಸುನೀಲ ಆಗಿಂದಾಗೆ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾನೆ. ಚಾಮರಾಜಪೇಟೆ ಕ್ಷೇತ್ರದಿಂದ ಬಿಜೆಪಿ ಚುನಾವಣಾ ಆಕಾಂಕ್ಷಿಯಂತೆ ಕಾಣಿಸಿಕೊಂಡಿದ್ದವ ಈಗ ಪಾರಿವಾಳ ಕಾಂಪಿಟೇಷನ್ ಒಂದರಲ್ಲಿ ಭಾಷಣ ಬಿಗ್ದಿದ್ದಾನೆ. ಸೊ ಯಾರಿಗೆ ಏನೇ ತೊಂದರೆ ಇದ್ರು ಪಾರಿವಾಳ ಆಡಿಸೋ ವಿಚಾರದಲ್ಲಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ದಯವಿಟ್ಟು ಹೇಳಿ, ಏನ್ ಸಮಸ್ಯೆ ಇದೆಯೋ ಏನ್ ಪ್ರಾಬ್ಲಮ್ ಇದೆಯೋ ಹೇಳಿ ಅದನ್ನ ಕೂತು ಬಗೆಹರಿಸ್ಕೊಳ್ಳೋಣ. ಅದನ್ನ ಬಿಟ್ಟು ಕಿತ್ತಾಡ್ಕೊಳ್ಳೋದು, ಅಲ್ಲಿ ಕರೆದು ಎದುರಿಸಿ ಬೆದರಿಸಿ ನ್ಯಾಯ ಮಾಡಿ ದಯವಿಟ್ಟು ಮಾಡಬೇಡಿ. ಅಷ್ಟಕ್ಕೂ ಈತ ಈಗ ಯಾಕೆ ಖಾಕಿಗೆ ಬೇಕಾಗಿದ್ದ ಅಂದ್ರೆ, ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಸಮೀವುಲ್ಲಾ ಅನ್ನುವವನನ್ನ ಅಕ್ರಮ ಪಿಸ್ತೂಲ್ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಕೊಲೆ, ದರೋಡೆ ಸೇರಿದಂತೆ ಹಲವು ಕೇಸ್ನಲ್ಲಿ ಬೇಕಾಗಿದ್ದ ಸಮೀವುಲ್ಲಾ ಬಂಧನವಾಗ್ತಿದ್ದಂತೆ ಸುನಿಲನ ಲಿಂಕ್ ಕೇಸ್ಗೆ ಬೆಸೆದುಕೊಂಡಿತ್ತು. ಅಮೃತಹಳ್ಳಿಯ ಮನೆಯೊಂದರಿಂದ ಎಸ್ಕೇಪ್ ಆಗಿದ್ದ ಸೈಲೆಂಟ್ ಸುನೀಲ ಈಗ ಬೇಲ್ ತೆಗೆದುಕೊಂಡು ರಾಜಾರೋಷವಾಗಿ ಓಡಾಡ್ತಿದ್ದಾನೆ. ಆದ್ರೆ ಖಾಕಿ ಹ್ಯಾಪ್ ಮೋರೆ ಹಾಕಿಕೊಂಡು ನಾಟಕ ಆಡ್ತಿದ್ದಾರೆ. ಮಂಜುನಾಥ್ ಚಂದ್ರ, ನ್ಯೂಸ್ 18, ಬೆಂಗಳೂರು. ಅವರೆಲ್ಲ ಹೊಸ ಮನೆ ಅಂತ ಖುಷಿ ಪಟ್ಟಿದ್ರು. ಆದ್ರೆ ಆ ಖುಷಿ ಹೆಚ್ಚು ದಿನ ಮಾತ್ರ ಉಳಿಲೇ ಇಲ್ಲ. ಅಷ್ಟಕ್ಕೂ ಅವರಿಗೆ ಅಂತದ್ದು ಏನಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಕೋಲ್ಸ್ ಪಾರ್ಕ್ನಲ್ಲಿರುವಂತಹ ಒಂದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಈಗ ವಾಲ್ ಕುಸಿತಿರುವಂಥದ್ದು. ಸೊ ಸದ್ಯಕ್ಕೆ ನಾನೀಗ ಸ್ಪಾಟ್ನಲ್ಲಿ ಇದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, ಕುಸಿದು ಈಗ ಸುಮಾರು 5 ರಿಂದ 6 ಅಡಿಯಷ್ಟು ಕೆಳಗಡೆ ಬಂದಿದೆ. ಕೆಳಗಡೆ ಯಾವುದೇ ಒಂದು ಸಪೋರ್ಟ್ ಇಲ್ಲ. ಮಣ್ಣಿನ ಮೂಟೆಗಳನ್ನ ಇಟ್ಟಿದ್ದಾರೆ. ಜನರೇ ಈ ಒಂದು ಮೂಟೆಗಳನ್ನ ಇಟ್ಟಿರುವಂಥದ್ದು. ಇದು ಕೋಲ್ಸ್ ರಸ್ತೆಯಲ್ಲಿರೋ ಪೊಲೀಸ್ ಕ್ವಾರ್ಟರ್ಸ್. ಕಳೆದ 7 ವರ್ಷಗಳ ಹಿಂದಷ್ಟೇ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಅವೈಜ್ಞಾನಿಕ ಕಾಮಗಾರಿ ಇಲ್ಲಿನ ನಿವಾಸಿಗಳ ನೆಮ್ಮದಿ ಕಿತ್ಕೊಂಡಿದೆ. ಕಟ್ಟಡ ಕಟ್ಟುವಾಗ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಯಾವುದೇ ಪ್ಲಾನ್ ಮಾಡಿಲ್ಲ. ಹೀಗಾಗಿ ಕಟ್ಟಡದ ಬಳಿ ದಿನೇ ಮಣ್ಣು ಕುಸಿತಾ ಇದೆ. ಪಕ್ಕದಲ್ಲಿ ಮಣ್ಣು ಕುಸಿತಾ ಇರೋದ್ರಿಂದ ಮನೆ ಒಳಗಿನ ಕಾಂಕ್ರೀಟ್ ಕೂಡ ಬಿರುಕು ಬಿಟ್ಟಿದೆ. ಈಗಾಗಲೇ ಸುಮಾರು 5 ರಿಂದ 6 ಅಡಿಗಳಷ್ಟು ಮಣ್ಣು ಕುಸಿತ ಕಂಡಿದೆ. ಈ ಬಗ್ಗೆ ಬಿಬಿಎಂಪಿ ಗಮನಕ್ಕೆ ತಂದ್ರೆ ಹೌಸಿಂಗ್ ಬೋರ್ಡ್ಗೆ ಹೋಗಿ ಅಂತಿದ್ದಾರೆ. ನಿವಾಸಿಗಳೇ ಮಣ್ಣು ಮೂಟೆ ಇಟ್ಟು ತಾತ್ಕಾಲಿಕವಾಗಿ ಕುಸಿಯುವಿಕೆ ನಿಲ್ಲಿಸಿದ್ರು ಇಲ್ಲಿರೋ 12 ಕುಟುಂಬಗಳು ಆತಂಕದಲ್ಲೇ ವಾಸಿಸುವಂತಾಗಿದೆ. ಇಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ಕಲ್ಲು ಮಣ್ಣಿಂದ ಅಷ್ಟೇ ಇಲ್ಲಿ ಒಂದು ಸೇಫ್ಟಿಗೆ ಅಂತ ಇಡಲಾಗಿದೆ. ಸೊ ಇದು ಕೂಡ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಸುಮಾರು 4-5 ತಿಂಗಳಿಂದಲೂ ಕೂಡ ಈ ಸಮಸ್ಯೆ ಇದ್ದು ಇನ್ನೂ ಕೂಡ ಇದು ಸರಿಯಾಗಿಲ್ಲ. ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಭಕ್ತಿಗೆ ಸಮನಾದ ಮತ್ತೊಂದು ಪದ ಇಲ್ಲ. ಭಕ್ತನ ಸೇವೆಗೆ ಸಮನಾದಂತ ಮತ್ತೊಂದು ಆಚರಣೆ ಇಲ್ಲ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದದ್ದಂತ ಭಕ್ತನೊಬ್ಬ ಸೇವೆ ಮತ್ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಉರುಳು ಸೇವೆ ಮಾಡೋದು ಸಹಜ. ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಹರಕೆ ತೀರಿಸೋಕೆ ದೇವಾಲಯದ ಸುತ್ತ ಅರಳಿ ಮರ ಮೊದಲಾದ ಕಡೆ ಉರುಳು ಸೇವೆ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿ ಉರುಳು ಸೇವೆ ಮಾಡ್ತಿರೋದು ಸಾಕ್ಷಾತ್ ಪಾಂಡುರಂಗನ ತವರು ಪಂಢರಾಪುರಕ್ಕೆ. ಧಾರವಾಡದಿಂದ ಪಂಢರಾಪುರಕ್ಕೆ ಉರುಳು ಸೇವೆ. ಬರೋಬ್ಬರಿ 380 ಕಿಲೋಮೀಟರ್ ಉರುಳು ಸೇವೆ. ಹೆಚ್ಚು ಕಮ್ಮಿ 40 ದಿನ ಇದೇ ರೀತಿ ಸಾಗಲಿದೆ ಸೇವೆ. ಧಾರವಾಡದ ನರೇಂದ್ರ ಗ್ರಾಮದಿಂದ ಶುರುವಾಗಿರೋ ಈ ಏಕಾಂಗಿ ಉರುಳು ಸೇವೆ ಬಾಗಲಕೋಟೆ ತಲುಪಿದೆ. ಈ ವ್ಯಕ್ತಿ ಉರುಳು ಸೇವೆ ಮಾಡೋ ದೂರ 380 ಕಿಲೋಮೀಟರ್. ದಿನಕ್ಕೆ 8 ರಿಂದ 10 ಕಿಲೋಮೀಟರ್ ಉರುಳು ಸೇವೆ ಮಾಡ್ತಾರೆ ಈಶ್ವರ ಯಲ್ಲಪ್ಪ.
ಶಿವಕಾಯಿ ಹೊಂಟವ್ರಿ 3ನೇ ವರ್ಷ ಮುಗಿಸ್ಬೇಕಂತ ಹೇಳಿ. ದಾನಿಗಳು ನೀಡಿದ್ದೇ ಊಟ, ದೇವಸ್ಥಾನಗಳೇ ತಂಗುದಾಣ. 2 ಬಾರಿ ಇದೇ ರೀತಿ ಉರುಳು ಸೇವೆ ಮಾಡಿರೋ ಈಶ್ವರ ಯಲ್ಲಪ್ಪ 3ನೇ ಬಾರಿ ಈ ಭಕ್ತಿಯ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇವರ ಭಕ್ತಿಗೆ ಪಾಂಡುರಂಗನೇ ವಿಸ್ಮಿತನಾಗೋದ್ರಲ್ಲಿ 2 ಮಾತಿಲ್ಲ. 2 ವರ್ಷ ಉಳಿದ್ರೆ 2 ವರ್ಷ ಹೆಂಗೆ ಹೋಗಿದ್ದು? ಹಿಂಗೆ ಹೋಗಿದ್ರಿ ಡೇಟ್ ಆಗಿ ಉರುಳು ಸೇವೆ 380 ಕಿಲೋಮೀಟರ್ ಆಕೈತೆ ನಮ್ಮ ಊರಲ್ಲಿ. ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ. ಎಲ್ಲೆಲ್ಲೂ ಹರೋಹರ ನಾಮಸ್ಮರಣೆ, ಭಗವಂತನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬರೋಬ್ಬರಿ 17 ವರ್ಷಗಳ ಬಳಿಕ ಮಹಾ ಕುಂಭಾಭಿಷೇಕ. ಎಲ್ಲೆಲ್ಲೂ ಹರೋಹರ ನಾಮಸ್ಮರಣೆ, ಮಂತ್ರಘೋಷ. ಇಡೀ ಪ್ರದೇಶದಲ್ಲಿ ದೈವತ್ವದ ವಾತಾವರಣ. ಇದು ಕಂಡು ಬಂದಿದ್ದು ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ಸುಪ್ರಸಿದ್ಧ ಪಳನಿ ಮುರುಗನ ದೇಗುಲದಲ್ಲಿ. ವರ್ಷದ ಬಳಿಕ ಮಹಾ ಕುಂಭಾಭಿಷೇಕ. ಪಳನಿಯಲ್ಲಿ ಧರೆಗಿಳಿದ ದೇವಲೋಕ. ಪಳನಿ ತಮಿಳುನಾಡು ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧ ದೇವರ ಸನ್ನಿಧಿ. ಇಲ್ಲಿ 12 ವರ್ಷಕ್ಕೊಮ್ಮೆ ಮಹಾ ಕುಂಭಾಭಿಷೇಕ ನಡೆಯೋದು ಸಂಪ್ರದಾಯ. ಆದರೆ ದೇವಸ್ಥಾನದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಬೇಕಾಗಿದ್ದರಿಂದ ಬರೋಬ್ಬರಿ 17 ವರ್ಷಗಳ ಬಳಿಕ ಇಲ್ಲಿ ಮಹಾ ಕುಂಭಾಭಿಷೇಕ ನೆರವೇರಿಸಲಾಯಿತು. ಬೆಟ್ಟದ ಮುರುಗನ್ ದೇವಸ್ಥಾನದ ಮೇಲೆ ಗರುಡ ಸುತ್ತುತ್ತಿದ್ದಂತೆ ರಾಜಗೋಪುರದಲ್ಲಿ ಶಿವಾಚಾರ್ಯರು ಹಸಿರು ಬಾವುಟ ಹಾರಿಸಿದ್ರು. ಬಳಿಕ ಮಂತ್ರ ಘೋಷಗಳೊಂದಿಗೆ ಗೋಪುರದ ಕಲಶಗಳಿಗೆ ಪವಿತ್ರ ನೀರು ಸುರಿಸಲಾಯಿತು. ದೇವಸ್ಥಾನದಲ್ಲಿ ನೂಕುನುಗ್ಗಲು ತಪ್ಪಿಸಲು ಕೇವಲ 2,000 ಭಕ್ತರನ್ನ ಲಾಟರಿ ಮೂಲಕ ಆಯ್ಕೆ ಮಾಡಿ ಪ್ರವೇಶ ನೀಡಲಾಗಿತ್ತು. ಕುಂಭಾಭಿಷೇಕದ ನಂತರ ಲಕ್ಷಾಂತರ ಭಕ್ತರು ಮುರುಗನ ದರ್ಶನ ಪಡೆದು ಪುನೀತರಾದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಧಾನಸಭೆ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಸ್ಪೆಷಲಿ ಕೇಂದ್ರದ ನಾಯಕರು ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇರುವಂತದ್ದು. ಎಲ್ಲಾ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನ ಮಾಡಲಾಗ್ತದೆ. ಬಿಜೆಪಿ ಕೋಟೆ ಧಾರವಾಡ ಜಿಲ್ಲೆಯಲ್ಲಿ ಅಮಿತ್ ಶಾ ಅವರು ಇವತ್ತು ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅನ್ನ ಮಣಿಸಲಿಕ್ಕೆ ಕುಂದಗೋಳದಲ್ಲಿ ರೋಡ್ ಶೋವನ್ನ ಕೂಡ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಗೆಲ್ಲಿಕ್ಕೆ ಚಾಣಕ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಯ್ತು, ಇನ್ನು ಅಮಿತ್ ಶಾ ಅವರು ಕೂಡ ಹಳೆ ಮೈಸೂರು ಭಾಗಕ್ಕೆ ಬಂದಿದ್ರು. JP ನಡ್ಡಾ ಅವರಂತೂ ಸಾಕಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಪ್ರವಾಸವನ್ನ ಮಾಡ್ತಾನೆ ಇದ್ದಾರೆ. ಈಗ ಅಮಿತ್ ಶಾ ಅವರು ಇವತ್ತು ಧಾರವಾಡ, ಅದಾದ್ಮೇಲೆ ಬೆಳಗಾವಿ, ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಮಿತ್ ಶಾ ಅವರು. ಅವರ ಕಾರ್ಯಕ್ರಮದ ಹೈಲೈಟ್ಸ್ ಏನು ಅಂತ? ಏನು ಮೋದಿ ಬಂದ ನಂತರ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಮುಂಬೈ ಕರ್ನಾಟಕದಲ್ಲಿ ಒಂದು ಏನಂದ್ರೆ ಮೋದಿ ಮೇನಿಯಾ ನಂತರ ಅಮಿತ್ ಶಾ ಮೇನಿಯಾ ಆರಂಭಗೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಒಂದು ಸರ್ಕಾರಿ ಕಾರ್ಯಕ್ರಮಗಳ ಜೊತೆಗೆ ಏನು ಬಿಜೆಪಿ ಪಕ್ಷದ ವಿವಿಧ ಕಾರ್ಯಕ್ರಮಗಳನ್ನು ಸಹ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಒಂದು ಏನಂದ್ರೆ ಮುಂಬೈ ಕರ್ನಾಟಕ ಬಿಜೆಪಿಯ ಒಂದು ಏನಂದ್ರೆ ಒಂದು ಭದ್ರಕೋಟೆ ಅಂತಾನೆ ಹೇಳ್ಬೋದು. ಆ ಭದ್ರಕೋಟೆಯನ್ನು ಮತ್ತಷ್ಟು ಸುಭದ್ರಗೊಳಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಬೆಳಗ್ಗೆ ಏನು BVB ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ಅದಾದ ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಏನು ಫೊರೆನ್ಸಿಕ್ ವಿಶ್ವವಿದ್ಯಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಫೊರೆನ್ಸಿಕ್ ವಿಶ್ವವಿದ್ಯಾಲಯ ಮುಖ್ಯವಾಗಿ ಏನಂದ್ರೆ ಏನು ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಫೊರೆನ್ಸಿಕ್ ವಿಶ್ವವಿದ್ಯಾಲಯ ಆಗಿದೆ. ಹಾಗಾಗಿ ಅದರ ಮೂಲಕವೂ ಸಹ ಮೈಲೇಜ್ ತಗೊಳ್ಳುವಂತಹ ಪ್ರಯತ್ನವನ್ನ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಅದರ ನಂತರ ಕುಂದಗೋಳಕ್ಕೆ ಹೆಲಿಕಾಪ್ಟರ್ ಮೂಲಕ ಅಮಿತ್ ಶಾ ಅವರು ಪ್ರಯಾಣ ಮಾಡ್ತಾರೆ. ಅಲ್ಲಿ ರೋಡ್ ಶೋ ಮಾಡಲಿದ್ದಾರೆ. ಜೊತೆಗೆ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಸಹ ಅವರು ಭಾಗಿಯಾಗ್ತಾರೆ. ಮನೆ ಮನೆಗೆ ಕರಪತ್ರ ಹಂಚುವ ಮೂಲಕ ಒಂದು ರೀತಿಯಲ್ಲಿ ಜನರಲ್ಲಿ ಒಂದು ಬಿಜೆಪಿ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಅವರು ಬೆಳಗಾವಿಯ MK ಹುಬ್ಬಳ್ಳಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಒಂದು ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದರ ನಂತರ ಬೆಳಗಾವಿಯಲ್ಲಿ 2 ಗುಪ್ತ ಸಭೆಗಳನ್ನು ಮಾಡೋರಿದ್ದಾರೆ. ಅಂದ್ರೆ ಮುಖಂಡರ ಜೊತೆ ಗುಪ್ತ ಸಮಾಲೋಚನೆ ಮಾಡಿ ಯಾವ ರೀತಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗಾಗಿ ರಣತಂತ್ರ ರೂಪಿಸಬೇಕಂತೇಳಿ ಚರ್ಚೆ ಮಾಡೋರಿದ್ದಾರೆ. ಒಟ್ಟಾರೆ ಏನು
ಚುನಾವಣಾ ಚಾಣಾಕ್ಷ ಅಂತಾನೆ ಅಮಿತ್ ಶಾ ಖ್ಯಾತಿ ಪಡೆದಿದ್ದಾರೆ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಗೆಲುವು ಸಾಧಿಸಬೇಕು, ಬಿಜೆಪಿಗೆ ಪಾಸಿಟಿವ್ ಆಗಿ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹಿಂದೆ ಹುಬ್ಬಳ್ಳಿಗೆ ಯುವಜನೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಬಂದಂತ ಟೈಮ್ನಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಆಹ್ವಾನ ಇಲ್ಲ, ಕಡೆಗಣಿಸಲಾಗ್ತಾ ಇದೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಆ ಭಾಗದಲ್ಲೇ ಕಾರ್ಯಕ್ರಮ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ಆಹ್ವಾನ ಇದೆಯಾ? ಯಾವೆಲ್ಲ ನಾಯಕರು ಭಾಗಿಯಾಗುವಂತ ಸಾಧ್ಯತೆ ಇದೆ? ಪೃಥ್ವಿರಾಜ್, ಮುಖ್ಯವಾಗಿ ಏನಂದ್ರೆ ಇವತ್ತೇನು ಕಾರ್ಯಕ್ರಮಗಳು ನಡೀತಾ ಇದೆ, ಜಗದೀಶ್ ಶೆಟ್ಟರ್ ಅವರ ಯಾವುದೇ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಅಂದ್ರೆ ಏನು BVB ಕಾರ್ಯಕ್ರಮ, ಅದು ಖಾಸಗಿ ಕಾರ್ಯಕ್ರಮ, ಅದು ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರದಲ್ಲಿ ಬರುತ್ತೆ. ಅಲ್ಲಿ ಅವರು ಏನು BVB ಏನು KLE ಸೊಸೈಟಿ ಅವರು ಅವರಿಗೆ ಆಹ್ವಾನ ಮಾಡಿದ್ದಾರೆ. ಆದ್ರೆ ನಂತರ ನಡೆಯೋದು ಕುಂದಗೋಳ ಕ್ಷೇತ್ರ, ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಹಾಗಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಪ್ರಶ್ನೆ ಬರಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಏನು ಹಿಂದೆ ಏನು ಘಟನೆಗಳು ನಡೆದಿದ್ದು, ಜಗದೀಶ್ ಶೆಟ್ಟರ್ನ ಕಡೆಗಣನೆ ಮಾಡಲಾಗಿದೆ ಅನ್ನೋ ಒಂದು ಘಟನೆಗಳು ನಡೆದಿದ್ದು, ಅದಕ್ಕೆ ಪ್ಯಾಚಪ್ ಮಾಡುವಂತ ಪ್ರಯತ್ನಗಳು ಬಿಜೆಪಿಯಲ್ಲಿ ನಡೆದಿದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅನ್ನೋದನ್ನ ತೋರಿಸಿಕೊಳ್ಳೋ ಪ್ರಯತ್ನ ನಡೆದಿದೆ. ಅಲ್ಲಿ ಪ್ರೋಟೋಕಾಲ್ ಪ್ರಕಾರನೇ ಎಲ್ಲ ಫಂಕ್ಷನ್ಗಳು ನಡೆಯೋದಿಲ್ಲ. ಆದ್ರೆ ಹಿರಿಯ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಕರೆಯುವಂತ ಸಾಕಷ್ಟು ರೀಸನ್ಸ್ ಗಳನ್ನ, ಸಮಾರಂಭಗಳನ್ನ ಕೂಡ ಈಗ ಆಲ್ರೆಡಿ ನಾವು ನೋಡಿದೀವಿ. ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ BMTCಗೆ ಒಂದು ಅಡ್ಡೆಸರಿದೆ, ಕಿಲ್ಲರ್ BMTC ಅಂತಾನೆ ಕರೀತಾರೆ. ಈ ಕಿಲ್ಲರ್ BMTCಗೆ ಮತ್ತೊಂದು ಬಲಿಯಾಗಿರುವಂಥದ್ದು. 2 ಕಾರು 3 ಬೈಕ್ ಜಖಂಗೊಂಡಿದೆ, 3 ಗಂಭೀರವಾದಂತ ಗಾಯ ಆಗಿದೆ. ನಾಗವಾರ ಯಲಹಂಕ ಮಾರ್ಗದಲ್ಲಿ ಒಂದು ಅಪಘಾತ ಸಂಭವಿಸಿದೆ. ನಿಂತಿದ್ದವನ ಮೇಲೆ ಎರಗಿರುವಂಥದ್ದು BMTC ಬಸ್. ಭಾರತೀಯ ಸಿಟಿ ಕ್ರಾಸ್ ಬಳಿ ರಾತ್ರಿ ನಡೆದಿರುವಂತ ಅಪಘಾತ. ನಿಂತಿದ್ದವನ ಮೇಲೇನೆ ಎರಗಿದೆ BMTC ಬಸ್. ಭಾರತೀಯ ಸಿಟಿ ಕ್ರಾಸ್ ಬಳಿ ಈ ರಾತ್ರಿ ನಡೆದಿರುವಂತಹ ಘಟನೆ ಇದು. ಬ್ರೇಕ್ ಫೇಲ್ ಕಾರಣವನ್ನ ಕೊಟ್ಟಿದ್ದಾರೆ. ಚಾಲಕ ಬ್ರೇಕ್ ಫೇಲ್ ಆಗಿತ್ತು, ಆ ಕಾರಣಕ್ಕೋಸ್ಕರ ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಯುವಕ, ಆತ ಆಯುಬ್ ಅಂತ ನಿಮ್ಗೆ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಗಾಲಿ ನೋಡ್ತಾ ಇದ್ವಿ ಒಬ್ಬ ಸಾವನ್ನಪ್ಪಿರುವಂಥದ್ದು. ಈಗ ಚಾಲಕ ಹೇಳ್ತಾ ಇರುವಂಥದ್ದು ಬ್ರೇಕ್ ಫೇಲ್ ಆಗಿದೆ ಅಂತ. ಈಗ ತನಿಖೆ ಮಾಡ್ಲಾಗ್ತಾ ಇದೆಯಾ? ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್, ಇದೇ ಮೊದಲಲ್ಲ BMTCಯ ಒಂದು ಅಪಘಾತದಿಂದ ಸಾಕಷ್ಟು ಜನ ಗಾಯಗೊಂಡಿರುವಂಥದ್ದು ಮತ್ತೆ ಸಾವನ್ನಪ್ಪಿರುವಂಥ ಘಟನೆಗಳು ಕೂಡ ನಮ್ಮ ಮುಂದೆ ಇರುವಂಥದ್ದು. ಆದರೆ ನಿನ್ನೆ ರಾತ್ರಿ 7:30 ಸುಮಾರಿಗೆ ನಾಗವಾರ ಟು ಯಲಹಂಕ ಹೋಗುವಂಥ ಮಾರ್ಗ, ಭಾರತೀಯ ಸಿಟಿ ಅಂತೇಳಿ ಜಂಕ್ಷನ್ ಏನಿದೆ, ಆ ಜಂಕ್ಷನ್ನಲ್ಲಿ ಅಡ್ಡಾದಿಡ್ಡಿಯಾಗಿ BMTC ಬಸ್ ಬಂದಿದ್ದು. ಅದರಲ್ಲಿ ಒಬ್ಬ ಅಯುಬ್ ಅಂತ ಆತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, 3 ಜನ ಗಾಯಗೊಂಡಿರುವಂಥದ್ದು. ನಾವೀಗ ಆ ಘಟನಾ ಸ್ಥಳದಲ್ಲಿದ್ದೇವೆ, ನಿಮಗೆ ಆ ದೃಶ್ಯವನ್ನ ತೋರಿಸ್ತೇನೆ. ನಿನ್ನೆ ಇದೇ ಒಂದು ಆ ಮಾರ್ಗದಲ್ಲಿ ಹೆಬ್ಬಾಳ ಅಂದ್ರೆ ಬೆಳ್ಳುಳ್ಳಿ ಕ್ರಾಸ್ ಕಡೆಯಿಂದ ಈ ಒಂದು BMTC ಬಸ್ ಬಂದಿರುವಂಥದ್ದು ಆ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಂದ್ರೆ ಇಲ್ಲಿ ಬೈಕ್ಗಳ ಸುಮಾರು 4-5 ಜನ ಇಲ್ಲಿ ಒಬ್ಬ ವಾರ್ಡನ್ ಅಲ್ಲಿ ಆ ಬೈಕ್ಗಳನ್ನ ಸ್ಟಾಪ್ ಮಾಡೋದ್ರಿಂದ ಅವ್ರು ಅಲ್ಲೇ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ವೇಗವಾಗಿ ಬಂದಂತ BMTC ಅವರನ್ನ ಡಿಕ್ಕಿ ಹೊಡ್ಕೊಂಡು, ಅನಂತರ ಅದೇ ಅಲ್ಲಿ ಮರ ರೆಂಬೆ ಮುರಿದು ಬಿದ್ದಿದೆ, ಆ ರೆಂಬೆಗೆ ಡಿಕ್ಕಿ ಹೊಡ್ಕೊಂಡು, ಅನಂತರ ಆ ಕಲ್ಲಿಗೆ ಒಂದು ಆ ಡಿವೈಡರ್ ಇರುವಂತಹ ಕಲ್ಲಿಗೂ ಕೂಡ ಡಿಕ್ಕಿ ಹೊಡ್ಕೊಂಡು ಬಸ್ ಬಂದಿರುವಂಥದ್ದು. ಮತ್ತೆ ಆ ಬೈಕ್ನ ಮಧ್ಯೆ ಆ ಬಸ್ ಕೆಳಗಡೆ ಸಿಕ್ಕಾಕೊಂಡು ಅಯುಬ್ ಅಂತೇಳಿ ತೀವ್ರ ಗಾಯಗೊಂಡಿದ್ದ. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಆತ ಸಾವನ್ನಪ್ಪಿರುವಂಥದ್ದು. 3 ಜನ ಇಲ್ಲಿ ಗಾಯಗೊಂಡು ಅವ್ರ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿರುವಂಥದ್ದು. ಈ ಸಿಗ್ನಲ್ ಅನ್ನ ಒಂದ್ಸರಿ ನೋಡ್ಬೋದು, ಇದು ಅವೈಜ್ಞಾನಿಕವಾಗಿರುವಂಥದ್ದು. ಸಾವಿರಾರು ವೆಹಿಕಲ್ಸ್ ಇಲ್ಲಿ ಮೂವ್ಮೆಂಟ್ ಆಗುತ್ತೆ, ಅತಿ ವೇಗವಾಗಿ ಆಗಿರುವಂಥದ್ದು. ಆದರೆ ಇಲ್ಲಿ ಸಿಗ್ನಲ್ಸ್ ಏನಿದಾವೆ, ಸಿಗ್ನಲ್ಸ್ ಇಲ್ಲಿ ಹಾಕಿದ್ರು ಕೂಡ ಯಾವುದೇ ರೀತಿ ಇನ್ನೂ ಅದು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ, ಅವೈಜ್ಞಾನಿಕವಾಗಿ ಇರುವಂಥದ್ದು. ಇದೇ ಒಂದು ಪರಿಣಾಮವಾಗಿ ಇದನ್ನ ಟ್ರಾಫಿಕ್ ಪೊಲೀಸರು ಇದನ್ನ ಎಚ್ಚೆತ್ತುಕೊಂಡಿಲ್ಲ. ಇದು ಒಂದು, ಮತ್ತೆ ಇಲ್ಲಿ ಹಂಪ್ಗಳು ಕೂಡ ಇಲ್ಲ. ಈ ಹಂಪ್ಗಳು ಕೂಡ ಇಲ್ಲದಿರೋ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿರುವಂಥದ್ದು. ನಿನ್ನೆ ರಾತ್ರಿ ಈ ಒಂದು ಅವಘಡ ಆಗಿದೆ. ಸದ್ಯ ಅಲ್ಲಿ ಆ ಚಾಲಕ ಗೋವಿಂದರಾಜು ಅನ್ನೋನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆತ ಬ್ರೇಕ್ ಫೇಲ್ ಆಗಿರೋದ್ರಿಂದ ನಾನು ಕಂಟ್ರೋಲ್ ಮಾಡದೆ ಆಗಲಿಲ್ಲ, ಅದಕ್ಕಾಗಿ ಬಸ್ ಮುಂದೆ ಮೂವ್ ಆಯಿತು ಅನ್ನೋದ್ರ ಬಗ್ಗೆ ಆತ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಆತ ಹೇಳ್ತಾ ಇರುವಂಥ ನಿಜ ಜನ ಅದ್ರ ಬಗ್ಗೆ ಟೆಕ್ನಿಕಲ್ಸ್ ಯಾರಿದ್ದಾರೆ ಆ BMTC ಡಿಪೋದಿಂದ ಕೂಡ ಕರೆಸಿ ಅದನ್ನ ಎಂಕ್ವೈರಿ ಕೂಡ ಮಾಡ್ತಾ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಟಾಪ್ 18 ನಲ್ಲಿ ಈಗ 11ನೇ ಸುದ್ದಿಯಿಂದ ನೋಡ್ತಾ ಹೋಗೋಣ. ಮಂಗಳೂರಿನಿಂದ ಬೆಂಗಳೂರಿನ ವಿಕ್ಟೋರಿಯಾ ಬರ್ನ್ ವಾರ್ಡ್ಗೆ ಶಿಫ್ಟ್ ಆಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಶಾರಿಕ್ ಮುಂದಿನ ವಾರ ಡಿಸ್ಚಾರ್ಜ್ ಆಗಿದ್ದಾನೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ ಬಹುತೇಕ ಚೇತರಿಸಿಕೊಂಡಿದ್ದು ಡಿಸ್ಚಾರ್ಜ್ ನಂತರ ವಶಕ್ಕೆ ಪಡೆದು NIA ತೀವ್ರ ವಿಚಾರಣೆಗೆ ಒಳಪಡಿಸಲಿದೆ. ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ NIA ಸಿದ್ಧತೆ ನಡೆಸಿದೆ. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಮಲ್ಲೇಶ್ವರಂ ಬಾಂಬ್ ಸ್ಫೋಟದ ಆರೋಪಿ ಮೇಲೆ ಸಹ ಕೈದಿಗಳಿಂದಲೇ ಹಲ್ಲೆಯನ್ನ ಮಾಡಲಾಗಿದೆ. ಸ್ಫೋಟದ ಬಗ್ಗೆ ಓರ್ವ ಆರೋಪಿ ಸೈಯದ್ ಅಲಿ ತಪ್ಪೊಪ್ಪಿಗೆ ಪತ್ರವನ್ನ ನ್ಯಾಯಾಧೀಶರಿಗೆ ನೀಡಿದ. ಈ ವಿಚಾರ ತಿಳಿತಾ ಇದ್ದಂತೆ ಸಹ ಆರೋಪಿಗಳು ಸೈಯದ್ ಅಲಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ.
ಅಲ್ಲದೆ ಜೈಲರ್ಗೆ ಹಲ್ಲೆಯ ವಿಷಯ ಹೇಳಿದ್ರೆ ಕೊಲೆ ಮಾಡೋದಾಗಿ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ರಂತೆ. ಘಟನೆಯ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 20 ದಿನಗಳ ಕಾಲ ಯಲಹಂಕ ಝೋನ್ನಲ್ಲಿ ಮಾಂಸ ಮಾರಾಟ ನಿಷೇಧಿಸಿ ಬಿಬಿಎಂಪಿ ಆದೇಶವನ್ನು ಹೊರಡಿಸಿದೆ. ಫೆಬ್ರವರಿ 13ರಿಂದ 17ರವರೆಗೆ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೆಯುವಂತ ಹಿನ್ನೆಲೆಯಲ್ಲಿ ಜನವರಿ 30ರಿಂದ ಫೆಬ್ರವರಿ 20ರವರೆಗೆ ಎಲ್ಲಾ ರೀತಿಯ ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಯಲಹಂಕ ವಲಯ ಜಂಟಿ ಆಯುಕ್ತರಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಆದೇಶವನ್ನು ಹೊರಡಿಸಿದ್ದಾರೆ. ದೇಶದಲ್ಲಿ ದಶಕಗಳಿಂದ ಮರೆಯಾದಂತಹ ಚೀತಾ ಸಂತತಿ ಬೆಳೆಸುವಂತ ನಿಟ್ಟಿನಲ್ಲಿ 2022ರ ಸೆಪ್ಟೆಂಬರ್ 17ರಂದು ನಮೀಬಿಯಾದಿಂದ 8 ಚೀತಾಗಳನ್ನ ಕರೆತರಲಾಗಿದೆ. ಇದೀಗ ದಕ್ಷಿಣ ಆಫ್ರಿಕಾದಿಂದ 12 ಚೀತಾಗಳನ್ನ ಭಾರತಕ್ಕೆ ಕರೆತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಕಳೆದ ವಾರ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿದೆ. ಫೆಬ್ರವರಿ 15ರ ಒಳಗಡೆ 7 ಗಂಡು ಹಾಗೂ 5 ಹೆಣ್ಣು ಚೀತಾಗಳು ಭಾರತಕ್ಕೆ ಬರುವಂತ ಸಾಧ್ಯತೆ ಇದೆ. ರಾಂಚಿಯಲ್ಲಿ ನಡೆದಂತ ಮೊದಲ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಸೋಲನ್ನು ಒಪ್ಪಿಕೊಂಡಿದೆ. 21 ರನ್ಗಳಿಂದ ಭಾರತವನ್ನ ನ್ಯೂಜಿಲೆಂಡ್ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನು ಮಾಡಿದಂತ ನ್ಯೂಜಿಲೆಂಡ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 176 ರನ್ ಅನ್ನು ಗಳಿಸಿತು. ನ್ಯೂಜಿಲೆಂಡ್ ನೀಡಿದಂತ ಬೃಹತ್ 176 ರನ್ಗಳ ಗುರಿ ಬೆನ್ನಟ್ಟಿದಂತ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 155 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಕಣ್ಣೀರನ್ನು ಹಾಕಿ ಟೆನ್ನಿಸ್ಗೆ ಗುಡ್ ಬೈ ಹೇಳಿದ್ದಾರೆ. ವೃತ್ತಿ ಜೀವನದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಸಾನಿಯಾ ಮಿರ್ಜಾ ಸೋಲಿನ ಮೂಲಕ ವಿದಾಯವನ್ನು ಹೇಳಿದರು. ಆಸ್ಟ್ರೇಲಿಯನ್ ಓಪನ್ 22 ಸೋಲೆನಿಸಿದರು. ಭಾರಿ ವಿವಾದದಿಂದ ಸದ್ದು ಮಾಡಿರುವಂತಹ ಶಾರುಖ್ ಖಾನ್ ಅಭಿನಯದ ಪಠಾಣ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. ರಿಲೀಸ್ ಆದ 2 ದಿನಕ್ಕೆ 200 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿದೆ. ಮೂಲಕ 4 ವರ್ಷಗಳ ಬಳಿಕ ಶಾರುಖ್ ಖಾನ್ ಚಿತ್ರ ಸೂಪರ್ ಹಿಟ್ ಆದಂತಾಗಿದೆ. ಯಾದಗಿರಿಯಲ್ಲಿ ನಟ ಧ್ರುವ ಸರ್ಜಾ ಅವರಿಗೆ ಭವ್ಯ ಮೆರವಣಿಗೆ ಮೂಲಕ ಸ್ವಾಗತವನ್ನು ಕೋರಲಾಯಿತು. ಶಹಾಪುರ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ತೆರೆದಂತ ವಾಹನದಲ್ಲಿ ಮೆರವಣಿಗೆ ಮಾಡಲಾಗಿದೆ. ಶ್ರೀ ಸಾಯಿಬಾಬಾ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದಂತ ಧ್ರುವ ಸರ್ಜಾ ಅವರಿಗೆ ಮೆರವಣಿಗೆ ವೇಳೆ ಜೆಸಿಬಿ ಮೂಲಕ ಹೂಮಳೆಯನ್ನ ಸುರಿಸಿದ್ದಾರೆ ಅಭಿಮಾನಿಗಳು.